ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು. ವಿಡಿಯೋ ಬಹಳ ಮುಖ್ಯವಾಗಲಿದೆ, ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ನಾನು ಗೆದ್ದಿದ್ರೆ ಸಿದ್ದರಾಮಯ್ಯ ಸಿಎಂ ಆಗುತ್ತಿರಲಿಲ್ಲ ಎಂದು ಪರಮೇಶ್ವರ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. 3 ಬಾರಿ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ಕಣ್ಣೀರು ಕೂಡ ಹಾಕಿದ್ದಾರೆ. ಏನಿದು ಮಾಹಿತಿ ನೋಡೋಣ. ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಬಿಗ್ ಅಲರ್ಟ್ ಕೊಟ್ಟ ಸರ್ಕಾರ. ಬಯೋಮೆಟ್ರಿಕ್ ಜೊತೆಗೆ ಈ ದಾಖಲೆ ಕೊಟ್ಟರೆ ಮಾತ್ರ 2,000 ರೂಪಾಯಿ ಜಮಾ. ಸಾಕಷ್ಟು ಫಲಾನುಭವಿಗಳನ್ನು ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಸತತವಾಗಿ ಬಂಗಾರದ ಬೆಲೆ ಭಾರಿ ಕುಸಿತವಾಗ್ತಾ ಇದೆ. 1,25,000 ರೂಪಾಯಿವರೆಗೂ ಬಂಗಾರ ಬರಲಿದೆ ಅಂತೆ. ಯಾಕೆ ಕುಸಿತವಾಗ್ತಾ ಇದೆ ನೋಡೋಣ ಸ್ನೇಹಿತರೆ. ಬಂಗಾರ ಖರೀದಿ ಮಾಡುವಾಗ ಯಾವ ರೀತಿ ಲೆಕ್ಕ ಹಾಕಬೇಕು ಎಂಬ ಮಾಹಿತಿ ಕೂಡ ನೋಡೋಣ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಹೊಸ ನಿಯಮ ಜಾರಿಗೆ ಆಗ್ತಾ ಇದೆ. ಈ ಒಂದು ನಿಯಮ ಜಾರಿಗೆ ಆದರೆ ಭಾರತದ ಎಲ್ಲ ವಾಹನ ಸವಾರರಿಗೆ ಹಣ ಉಳಿತಾಯವಾಗಲಿದೆ. ಏನಿದು ಮಾಹಿತಿ ನೋಡೋಣ. ಇನ್ನು ಮಹಿಳೆಯರಿಗಾಗಿ ಜಾರಿಗೆ ತಂದಿರುವ ಉಚಿತ ಬಸ್ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ. ಇನ್ನು ಮುಂದೆ ಆಧಾರ್ ಕಾರ್ಡ್ ನಡೆಯೋದಿಲ್ಲ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸ್ಮಾರ್ಟ್ ಕಾರ್ಡ್ ಕೊಡುವ ಬಗ್ಗೆ ಸರ್ಕಾರ ಮುಂದಾಗಿದೆ. ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು, ನೀವು ಎಷ್ಟು ಹಣ ಪಾವತಿ ಮಾಡಬೇಕು, ಈ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ಕರ್ನಾಟಕದ ಮುಖ್ಯಮಂತ್ರಿ ಆಕಾಂಕ್ಷಿ ಪಟ್ಟಿಲಿದ್ದಂಥ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಬಹುದು ಎಂದು ನಿರೀಕ್ಷೆಯಲ್ಲಿದ್ದಂಥ ಪರಮೇಶ್ವರ್ ಅವರಿಗೆ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಅವರು ಉಪಮುಖ್ಯಮಂತ್ರಿ ಹುದ್ದೆ ಕೊಟ್ಟಿದ್ದು. ಇದೇ ಮಧ್ಯೆ 3 ಬಾರಿ ಸಿಎಂ ಗಾದಿ ಕೈತಪ್ಪಿರೋ ಬಗ್ಗೆ ಕಣ್ಣೀರು ಹಾಕುತ್ತಲೇ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಹೌದು ಗೆಳೆಯರೆ, ಕರ್ನಾಟಕ ಕಾಂಗ್ರೆಸ್ನ ಅತ್ಯಂತ ನಿಷ್ಠಾವಂತ ಮತ್ತು ಹಿರಿಯ ದಲಿತ ನಾಯಕರಾಗಿರುವ ಹಾಲಿ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಸಿಎಂ ಸ್ಥಾನ ಕೈ ತಪ್ಪಿರೋ ಬಗ್ಗೆ ತಮ್ಮ ನೋವನ್ನು ಕೊನೆಗೂ ಬಹಿರಂಗಪಡಿಸಿದ್ದಾರೆ. ಸತತ ಪ್ರಯತ್ನ ನಡೆಯೂ ಕೂಡ 3 ಬಾರಿ ಸಿಎಂ ಹುದ್ದೆ ಸಿಗಲಿಲ್ಲ ಎಂದು ಬೇಸರ ಹಾಕಿದ್ದಲ್ಲದೆ ತಮ್ಮ ಆಪ್ತರು ಹಾಗೂ ಸಿದ್ಧಾರ್ಥ ಕಾಲೇಜಿನ ಸಿಬ್ಬಂದಿ ವರ್ಗದೆದುರು ಮನಬಿಚ್ಚಿ ಮಾತನಾಡುತ್ತಾ ಕಣ್ಣೀರು ಹಾಕಿದ್ದಾರೆ. ಸದ್ಯ ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಸಿಎಂ ಸ್ಥಾನ ಈ ಬಾರಿ ಸಿಗದಿದ್ರೆ ರಾಜಕೀಯದಿಂದಲೇ ಸಂಪೂರ್ಣವಾಗಿ ಹಿಂದೆ ಸರಿಯುವ ನಿರ್ಧಾರ ಮಾಡಿದ್ದೆನ್ನುವಂತಹ ಆಘಾತಕಾರಿ ಸತ್ಯವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಹೌದು, 40 ವರ್ಷಗಳ ಸುದೀರ್ಘ ರಾಜಕೀಯ ಪಯಣ ಮತ್ತು ಈ ಒಂದು ಪಯಣದಲ್ಲಿ ಕೈ ತಪ್ಪಿರುವ ಅವಕಾಶಗಳ ಕುರಿತಂತೆ ಭಾವುಕರಾಗಿ ಕಣ್ಣೀರಿಡುತ್ತಲೇ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ನನಗೆ ರಾಜಕೀಯಕ್ಕೆ ಬರುವ ಯಾವುದೇ ಕಲ್ಪನೆ ಇರಲಿಲ್ಲ. ಎಲ್ಲವೂ ಕೂಡ ಆಕಸ್ಮಿಕವಾಗಿ ನಡೆಯಿತು. ಅಂದು ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿಯವರು ನಮ್ಮ ಕ್ಯಾಂಪಸ್ಗೆ ಬಂದಾಗ ಅವರ ಸಂಪರ್ಕ ಸಿಕ್ಕಿ ನಾನು ಕಾಂಗ್ರೆಸ್ ಪಕ್ಷ ಸೇರಿಕೊಂಡೆ. ಇಂದಿಗೆ ಸರಿಸುಮಾರು 40 ವರ್ಷಗಳ ಕಾಲ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೇನೆ. ಪಕ್ಷವು ಕೂಡ ನನಗೆ ಕೆಪಿಸಿಸಿ ಅಧ್ಯಕ್ಷಕ ಸ್ಥಾನದಿಂದ ಹಿಡಿದು ದೆಹಲಿಯ ಅತ್ಯುನ್ನತ ವರ್ಕಿಂಗ್ ಕಮಿಟಿ ಸದಸ್ಯತ್ವವರೆಗೆ ಎಲ್ಲ ಜವಾಬ್ದಾರಿ ಕೊಟ್ಟಿದೆ. ಆದರೆ ಮುಖ್ಯಮಂತ್ರಿ ಸ್ಥಾನ ಮಾತ್ರ ನನಗೆ ಒಲಿಯಲಿಲ್ಲ. ಇದು ನನ್ನ ದುರಾದೃಷ್ಟವೋ ಅಥವಾ ಹಣೆ ಬರವೋ ಗೊತ್ತಿಲ್ಲ ಎಂದು ಮಾತನಾಡುತ್ತಲೇ ಕಣ್ಣೀರು ಹಾಕಿದ್ದಾರೆ. ಇದೇ ವೇಳೆ ಸ್ನೇಹಿತರೆ, ನಾನು ಅಂದು ಗೆದ್ದಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುತ್ತಿರಲಿಲ್ಲ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, 2013ರ ಇತಿಹಾಸವನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕಿದ್ದಾರೆ. 2013ರ ಚುನಾವಣೆಯಲ್ಲಿ ನಾನು ಆಕಸ್ಮಿಕವಾಗಿ ಸೋತಿದ್ದರಿಂದ ಮುಖ್ಯಮಂತ್ರಿ ಹುದ್ದೆ ಕೈತಪ್ಪಿತು. ಒಂದು ವೇಳೆ ನಾನೇ ಗೆದ್ದಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುತ್ತಿರಲಿಲ್ಲ. ನಂತರ 2018ರಲ್ಲಿ ಕಾಂಗ್ರೆಸ್ಸು 80 ಸ್ಥಾನ ಗೆದ್ದಾಗ ಮೈತ್ರಿ ಸರ್ಕಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಸಿಎಂ ಮಾಡಲಾಯಿತು. ಅವತ್ತು ಮತ್ತೊಮ್ಮೆ ನನಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಮಿಸ್ ಆಯಿತು. ಈಗ 2026ರ ಚುನಾವಣೆಯಲ್ಲಿ ಸಿಎಂ ಮಾಡ್ತಾರೆ ಎನ್ನುವ ನಿರೀಕ್ಷೆ ಇತ್ತು. ಆದರೆ ರಾಜಕೀಯ ಬೆಳವಣಿಗೆ ಕಾರಣದಿಂದ ಈ ಬಾರಿಯೂ ಕೂಡ ಅದು ಸಾಧ್ಯವಾಗಲಿಲ್ಲ ಎಂದು ನಿರಾಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಎರಡನೇ ಮಾಹಿತಿಗೆ ಹೋಗೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಮೇ ತಿಂಗಳಲ್ಲಿ 2,000 ರೂಪಾಯಿ ಬಂದಿದೆಯಾ ಕಮೆಂಟ್ ಮಾಡಿ. ಇದೀಗ ಮುಂಬರುವ ತಿಂಗಳ ಕಂತು ಜಮೆ ಆಗಬೇಕಂದ್ರೆ ಫಲಾನುಭವಿಗಳು ಬಯೋಮೆಟ್ರಿಕ್ ಜೊತೆಗೆ ಕೆಲ ದಾಖಲೆ ಕೊಡುವುದು ಕಡ್ಡಾಯವಾಗಲಿದೆ. ಹೌದು ಗೆಳೆಯರೆ, ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ ಕೋಟಿ ಹಣ ಮೃತಪಟ್ಟ ಫಲಾನುಭವಿಗಳಿಗೆ ಜಮೆ ಆಗುತ್ತಿದ್ದು, ಹಾಗಾಗಿ ಸರ್ಕಾರ ಜೀವಂತ ಮತ್ತು ಅರ್ಹ ಫಲಾನುಭವಿಗಳಿಗೆ ಹಣ ಜಮಾ ಮಾಡುವ ನಿಟ್ಟಿನಲ್ಲಿ ಪ್ರತಿ ಮಹಿಳೆಯರ ಬಯೋಮೆಟ್ರಿಕ್ ಕೇಳ್ತಾ ಇದೆ. ಅಂದರೆ ಸ್ನೇಹಿತರೆ, ಬೆರಳಚ್ಚು ಕೊಡೋ ಮೂಲಕ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಮರುನೋಂದಣಿ ಮಾಡಿಕೊಳ್ಳಬೇಕು. ಆಗ ಮಾತ್ರ ನಿಮಗೆ 2,000 ರೂಪಾಯಿ ಪಾವತಿ ಆಗುತ್ತೆ. ಯಾಕಂದರೆ ಸ್ನೇಹಿತರೆ, ಲೆಕ್ಕ ಹಾಕಿ ನೋಡಿದರೆ 100 ಮೃತಪಟ್ಟ ಫಲಾನುಭವಿಗಳಿಗೆ 2,000 ರೂಪಾಯಿ ಅಂತ ಹಾಕಿದರೆ ಅದು 2 ಲಕ್ಷವಾಗುತ್ತೆ. 1,000 ಮೃತಪಟ್ಟ ಫಲಾನುಭವಿಗಳಿಗೆ 2,000 ರೂಪಾಯಿ ಅಂತ ಹಾಕಿದರೆ 20 ಲಕ್ಷ. 10,000 ಮೃತಪಟ್ಟ ಫಲಾನುಭವಿಗಳಿಗೆ 2,000 ರೂಪಾಯಿ ಹಾಕಿದರೆ 2 ಕೋಟಿ. ಹೀಗೆ ಸ್ನೇಹಿತರೆ, ಪ್ರತಿ ತಿಂಗಳಿಗೆ ಕೋಟಿ ಲೆಕ್ಕದಲ್ಲಿ ಮೃತಪಟ್ಟವರ ಬ್ಯಾಂಕ್ ಖಾತೆಗೆ ಹಣ ಹೋಗುತ್ತಿದ್ದು, ಹಾಗಾಗಿ ಸರ್ಕಾರ ಇದನ್ನು ತಡೆಗಟ್ಟಲು ಬೆರಳಚ್ಚು ಕೇಳ್ತಾ ಇದೆ.
ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಮಹಿಳೆಯರು 5 ರೂಪಾಯಿಲಿ ಕೊಡಬೇಕಂತೆ. ಸೇವಾ ಶುಲ್ಕ 5 ರೂಪಾಯಿ ಮಾಡಲಾಗಿದೆ. ಅಂದರೆ ಬಯೋಮೆಟ್ರಿಕ್ ಪ್ರಕ್ರಿಯೆಗಾಗಿ ಫಲಾನುಭವಿಗಳಿಂದ 5 ರೂಪಾಯಿ ಪಡೆದುಕೊಳ್ಳಲಾಗುವುದು ಎಂದು ಹೇಳಲಾಗ್ತಾ ಇದೆ. ಇನ್ನು ಫಲಾನುಭವಿಗಳು ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ಆಧಾರ್ ಕಾರ್ಡ್ ಲಿಂಕ್ ಕೂಡ ಮಾಡಿಸಬೇಕು. ಜೊತೆಗೆ ಹತ್ತಿರದ ಯಾವುದಾದರೂ ಸರ್ಕಾರಿ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಬಯೋಮೆಟ್ರಿಕ್ ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸಬೇಕು. ಹೌದು ಗೆಳೆಯರೆ, ಬೆಂಗಳೂರು 1, ಗ್ರಾಮ್ 1 ಸೇವಾ ಕೇಂದ್ರ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಪ್ರಕ್ರಿಯೆ ನಡೆಯಲಿದೆ. ಮುಂದಿನ ತಿಂಗಳಿನಿಂದಲೇ ಅಧಿಕೃತವಾಗಿ ಜಾರಿಗೆ ಆಗುವ ಸಾಧ್ಯತೆ ಇದೆ. ಫಲಾನುಭವಿಗಳು ಈ ಒಂದು ಕೇಂದ್ರಕ್ಕೆ ಭೇಟಿ ಕೊಟ್ಟು 5 ರೂಪಾಯಿ ಸೇವಾ ಶುಲ್ಕ ಪಾವತಿ ಮಾಡುವ ಮೂಲಕ ಬಯೋಮೆಟ್ರಿಕ್ ಪ್ರಕ್ರಿಯೆ ಪೂರ್ತಿಗೊಳಿಸಬಹುದು. ಅಂದಹಾಗೆ ಸ್ನೇಹಿತರೆ, ಈ ಒಂದು ಬಯೋಮೆಟ್ರಿಕ್ ಪ್ರಕ್ರಿಯೆ ನಡೆಸುವಾಗ ನೀವು ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಿ. ಯಾಕಂದ್ರೆ ಮೊಬೈಲ್ ಸಂಖ್ಯೆಗೆ ಬರುವಂತ OTP ಕೊಟ್ಟ ಬಳಿಕವೇ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಇಲ್ಲವೆಂದರೆ ನಿಮ್ಮ ಒಂದು ಅರ್ಜಿ ಅರ್ಧಕ್ಕೆ ನಿಲ್ಲುತ್ತೆ ಮತ್ತು ಹಣ ಜಮಾವಾಗದೇ ಇರಬಹುದು ಎಂದು ಹೇಳಲಾಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಬೇಕಂದ್ರೆ ಕಮೆಂಟ್ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಚಿನ್ನ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಯಾಕಂದ್ರೆ 1,61,000 ರೂಪಾಯಿಗೆ ಮುಟ್ಟಿದ್ದ ಬಂಗಾರ ಇದೀಗ 1,48,000 ರೂಪಾಯಿ ಆಗಿದೆ. ಹೌದು ಗೆಳೆಯರೆ, ಮೇ 26ರಂದು 24 ಕ್ಯಾರೆಟ್ 10 ಗ್ರಾಂ ಬಂಗಾರ 1,61,200 ರೂಪಾಯಿ ಆಗಿತ್ತು. ಇವತ್ತು ಜೂನ್ 10ರಂದು ಅದೇ ಚಿನ್ನ 10 ಗ್ರಾಂಗೆ 1,48,500 ರೂಪಾಯಿ ಆಗಿದೆ. ಹೌದು, ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಭರ್ಜರಿ ಕುಸಿತವಾಗಿದೆ ಸ್ನೇಹಿತರೆ. ಯಾಕಂದ್ರೆ ಹಲವಾರು ಕಾರಣಗಳಿವೆ. ಮೊದಲಿಗೆ ಸ್ನೇಹಿತರೆ, ಪ್ರಧಾನಿ ಮೋದಿಯವರ ಹೇಳಿಕೆ. ಹೌದು, ಪ್ರಧಾನಿ ಮೋದಿಯವರು ಭಾರತೀಯರಿಗೆ ಸಾಧ್ಯವಾದರೆ 1 ವರ್ಷ ಬಂಗಾರವನ್ನ ಖರೀದಿ ಮಾಡಬೇಡಿ ಎಂದು ಮನವಿ ಮಾಡಿದ್ದಲ್ಲದೆ ಈ ಒಂದು ಬಂಗಾರ ಖರೀದಿ ಮೇಲೆ ಆಮದು ಸುಂಕವನ್ನು ಕೂಡ ದುಪ್ಪಟ್ಟು ಮಾಡಿದ್ದಾರೆ. ಇದರಿಂದಲೇ ಭಾರತದಲ್ಲಿ 70% ಚಿನ್ನದಲ್ಲಿ ಬೇಡಿಕೆ ಕುಸಿತವಾಗಿದೆ. ಮತ್ತೊಂದೆಡೆಯಲ್ಲಿ ಸ್ನೇಹಿತರೆ, ಯುದ್ಧದ ಕಾರಣ. ಹೌದು, ಯಾಕಂದ್ರೆ ಯುದ್ಧದ ಕಾರಣದಿಂದ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಹಾಗಾಗಿ ಹೂಡಿಕೆ ಮಾಡುತ್ತಿರುವರು ಬಂಗಾರದತ್ತ ಬಿಟ್ಟು ಈ ಒಂದು ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಅಂದ್ರೆ ಕ್ರೂಡ್ ಆಯಿಲ್ ನಲ್ಲಿ ಹೂಡಿಕೆ ಮಾಡುತ್ತಿರುವ ಪರಿಣಾಮ ಇತ್ತ ಚಿನ್ನಕ್ಕೆ ಬೇಡಿಕೆ ಕುಸಿತವಾಗಿದೆ. ಅಂದ್ರೆ ಜನರು ಈಗ ಬಂಗಾರ ಖರೀದಿ ಆಗಲಿ ಅಥವಾ ಬಂಗಾರದಲ್ಲಿ ಹೂಡಿಕೆ ಮಾಡುವುದನ್ನ ನಿಲ್ಲಿಸುತ್ತಿದ್ದಾರೆ. ಬನ್ನಿ ಸ್ನೇಹಿತರೆ, ಈಗ ಮಾರುಕಟ್ಟೆ ಪ್ರಕಾರ ಮಾಹಿತಿ ನೋಡೋಣ. ಜೂನ್ 10ರಂದು 24 ಕ್ಯಾರೆಟ್ 1 ಗ್ರಾಂ ಬಂಗಾರದ ಬೆಲೆ 14,880 ರೂಪಾಯಿ. ಅಂದ್ರೆ 10 ಗ್ರಾಂಗೆ 1,48,800 ರೂಪಾಯಿ. 22 ಕ್ಯಾರೆಟ್ ಬಂಗಾರ ನೋಡಿದ್ರೆ 10 ಗ್ರಾಂಗೆ 1,36,000 ರೂಪಾಯಿ ಸ್ನೇಹಿತರೆ. ಬೆಳ್ಳಿ ಬೆಲೆ ಪ್ರತಿ ಗ್ರಾಂಗೆ 250 ರೂಪಾಯಿ ಆಗಿದೆ. ಈ ಒಂದು ಹಿಂದೆ 300 ರೂಪಾಯಿಗೆ ಮತ್ತೊಮ್ಮೆ ಮುಟ್ಟಿತ್ತು. ಈಗ ಕುಸಿದು 250 ರೂಪಾಯಿ. ಅಂದ್ರೆ 1 kg ಬೆಳ್ಳಿ 2,50,000 ರೂಪಾಯಿ ಸ್ನೇಹಿತರೆ. ಬನ್ನಿ ಈಗ ಬಂಗಾರದ ಬಗ್ಗೆ ಮತ್ತೊಂದು ಮಾಹಿತಿ ಏನೆಂದ್ರೆ ಸ್ನೇಹಿತರೆ, ಕೆಲವರಿಗೆ ಚಿನ್ನ ಖರೀದಿ ಮಾಡುವಾಗ ಎಷ್ಟು GST ಕೊಡಬೇಕು, ಮೇಕಿಂಗ್ ಚಾರ್ಜಸ್ ಎಷ್ಟು ಕೊಡಬೇಕು ಎನ್ನುವ ಮಾಹಿತಿ ಇಲ್ಲ. ಆ ಬಗ್ಗೆಯೂ ಕೂಡ ನೋಡೋಣ. ಉದಾಹರಣೆಗೆ ಸ್ನೇಹಿತರೆ, 22 ಕ್ಯಾರೆಟ್ನ 10 ಗ್ರಾಂ ಮಂಗಳಸೂತ್ರ ಮಾಡಿಸಲು ಹೋದರೆ ಎಷ್ಟು ಖರ್ಚಾಗುತ್ತೆ? ಉದಾಹರಣೆಗೆ ಅನ್ಕೊಳ್ಳಿ, 22 ಕ್ಯಾರೆಟ್ ಬಂಗಾರ 10 ಗ್ರಾಂಗೆ 1,40,000 ರೂಪಾಯಿ ಇದ್ರೆ ಇಲ್ಲಿ ನೀವು ಮೇಕಿಂಗ್ ಚಾರ್ಜಸ್ ಪ್ರತಿ ಗ್ರಾಮ್ಗೆ 200 ರೂಪಾಯಿಂದ 300-400 ರೂಪಾಯಿಗೆ ಹಣ ಕೊಡಬೇಕಾಗುತ್ತೆ ಸ್ನೇಹಿತರೆ. ಉದಾಹರಣೆಗೆ 300 ರೂಪಾಯಿ ಹಿಡಿದ್ರು 10 ಗ್ರಾಮ್ಗೆ ಮೇಕಿಂಗ್ ಚಾರ್ಜಸ್ 3,000 ರೂಪಾಯಿ ಆಗುತ್ತೆ. ಅಂದ್ರೆ ಬಂಗಾರ 1,40,000, 3,000 ರೂಪಾಯಿ ಮೇಕಿಂಗ್ ಚಾರ್ಜಸ್, ಒಟ್ಟು 1,43,000 ರೂಪಾಯಿ ಆಗುತ್ತೆ. ಇದರ ಮೇಲೆ ನೀವು GST 3% ಪಾವತಿ ಮಾಡಬೇಕು. ಅದು ಸುಮಾರು 4,290 ರೂಪಾಯಿ ಆಗುತ್ತೆ. ಹೀಗೆ ಒಟ್ಟಾರೆಯಾಗಿ ಸ್ನೇಹಿತರೆ 10 ಗ್ರಾಂ ಮಂಗಲ ಸರ ಮಾಡಿಸಬೇಕಂದ್ರೆ ಈಗಿನ ಸಮಯದಲ್ಲಿ 1,47,290 ರೂಪಾಯಿ ಆಸುಪಾಸು ಪಾವತಿ ಮಾಡಬೇಕಾಗುತ್ತೆ. ಬಂಗಾರದ ಬಗ್ಗೆ ಪ್ರತಿನಿತ್ಯ ಮಾಹಿತಿ ಬೇಕಂದ್ರೆ ಕಮೆಂಟ್ನಲ್ಲಿ ಗೋಲ್ಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಕೇಂದ್ರದ ಮೋದಿ ಸರ್ಕಾರವು ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕೊಡುವ ಸಾಧ್ಯತೆ ಇದೆ. ಡ್ರೈವಿಂಗ್ ಲೈಸೆನ್ಸ್ ಸಿಂಧುತ್ವವನ್ನು 50 ವರ್ಷಕ್ಕೆ ವಿಸ್ತರಿಸಲು ಕೇಂದ್ರ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಹೌದು ಗೆಳೆಯರೆ, ಭಾರತದಲ್ಲಿ ಲಕ್ಷಾಂತರ ಜನರು ಡ್ರೈವಿಂಗ್ ಲೈಸೆನ್ಸ್ ಹೊಂದಿದ್ದು ಅಂಥವರಿಗೆ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಈಗ ಪ್ರಸ್ತುತ ಜಾರಿಯಲ್ಲಿರುವ 20 ವರ್ಷಗಳ ಡ್ರೈವಿಂಗ್ ಲೈಸೆನ್ಸ್ ಅವಧಿಯನ್ನು 50 ವರ್ಷಕ್ಕೆ ವಿಸ್ತರಿಸುವ ಪ್ರಸ್ತಾವನೆ ಸರ್ಕಾರ ಪರಿಶೀಲಿಸ್ತಾ ಇದೆ. ಈ ಒಂದು ಕ್ರಮದಿಂದ ಪದೇ ಪದೇ ಲೈಸೆನ್ಸ್ ನವೀಕರಣ ಮಾಡಿಕೊಳ್ಳುವ ಕಿರಿಕಿರಿ ತಪ್ಪುತ್ತೆ ಮತ್ತು ವಾಹನ ಸವಾರರಿಗೆ ಹಣವು ಕೂಡ ಉಳಿತಾಯವಾಗಲಿದೆ. ಹೌದು ಗೆಳೆಯರೆ, ಕೇಂದ್ರದ ಸಚಿವಾಲಯವು ಪ್ರಸ್ತುತ ಹಲವಾರು ಪ್ರಸ್ತಾವನೆಗಳನ್ನು ಪರಿಶೀಲಿಸುತ್ತಿದ್ದು ಇದರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅವಧಿ ವಿಸ್ತರಿಸಬೇಕು ಎನ್ನುವ ಪ್ರಸ್ತಾವನೆಯೂ ಕೂಡ ಒಂದಾಗಿದೆ. ಪ್ರಸ್ತುತ ಸ್ನೇಹಿತರೆ, ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಪಡೆದುಕೊಂಡ ಬಳಿಕ 20 ವರ್ಷ ಅವಧಿಗೆ ಮಾತ್ರ ಮಾನ್ಯವಾಗಿರುತ್ತೆ. ಈ ಒಂದು ಅವಧಿ ಮುಗಿದ ನಂತರ ಲೈಸೆನ್ಸ್ ಅನ್ನು ಮತ್ತೊಮ್ಮೆ ನವೀಕರಿಸಲು ಅರ್ಜಿ ಹಾಕಬೇಕು. ಕೆಲವು ಸಂದರ್ಭಗಳಲ್ಲಿ ಆರೋಗ್ಯ ಪ್ರಮಾಣ ಪತ್ರ ಸೇರಿದಂತೆ ಇತರೆ ದಾಖಲೆಗಳನ್ನು ಕೂಡ ಸಲ್ಲಿಕೆ ಮಾಡಬೇಕಾಗುತ್ತೆ. ಆದರೆ ಸರ್ಕಾರ ಏನಾದರೂ 50 ವರ್ಷಕ್ಕೆ ವಿಸ್ತರಿಸಿದರೆ ಆಗ ಮತ್ತೊಮ್ಮೆ ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಮಾಡಿಸುವ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಸದ್ಯ ಸ್ನೇಹಿತರೆ, ಸರ್ಕಾರ ಈ ಬಗ್ಗೆ ಪರಿಶೀಲಿಸುತ್ತಿದ್ದು ಇದುವರೆಗೆ ಅಧಿಕೃತವಾಗಿ ಅಂತಿಮ ನಿರ್ಧಾರ ಕೇಂದ್ರ ಸರ್ಕಾರ ತೆಗೆದುಕೊಂಡಿಲ್ಲ. ಈ ಒಂದು ಹೊಸ ನಿಯಮ ಜಾರಿಗೆ ಆಗಬೇಕು ಆಗಬಾರದು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಬನ್ನಿ ಈಗ ಕೊನೆಯ ಮಾಹಿತಿಗೆ ಹೋಗೋಣ. ಶೀಘ್ರವೇ ಮಹಿಳೆಯರಿಗೆ
ರಾಜ್ಯದ ಸರ್ಕಾರ ಸಿಹಿ ಸುದ್ದಿ ಕೊಡಲಿದೆ. ಹೌದು ಗೆಳೆಯರೆ, ಮಹಿಳೆಯರಿಗೆ ಇನ್ನು ಮುಂದೆ ಆಧಾರ್ ಕಾರ್ಡ್ ಮೂಲಕ ಉಚಿತ ಬಸ್ ಯೋಜನೆ ಸಿಗೋದಿಲ್ಲ. ಬದಲಿಗೆ ಸರ್ಕಾರದ ಸಾರಿಗೆ ಇಲಾಖೆ ಕೊಡುವಂತಹ ಸ್ಮಾರ್ಟ್ ಕಾರ್ಡ್ ತೋರಿಸಿದರೆ ಮಾತ್ರ ಉಚಿತ ಬಸ್ ಪ್ರಯಾಣ. ಹೌದು, ಮಹಿಳೆಯರಿಗೆ ಮಾತ್ರವಲ್ಲದೆ ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕೊಡುವ ಬಗ್ಗೆ ಸಾರಿಗೆ ಸಚಿವರಾಗಿರುವ ಭೈರತಿ ಸುರೇಶ್ ಅವರು ಇತ್ತೀಚಿನ ಸಭೆಯೊಂದರಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಮೊದಲ ಗ್ಯಾರಂಟಿ ಜಾರಿಗೆ ಮಾಡಿದ್ದೇ ಉಚಿತ ಬಸ್ ಯೋಜನೆ ಆಗಿರುವ ಶಕ್ತಿ ಯೋಜನೆ. ರಾಜ್ಯಾದ್ಯಂತ ಮಹಿಳೆಯರನ್ನು ಒಂದು ಸ್ಥಳದಿಂದ ಒಂದು ಊರಿನಿಂದ ಮತ್ತೊಂದು ಊರಿಗೆ ಉಚಿತವಾಗಿ ಪ್ರಯಾಣಿಸುವ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಆದರೆ ಬೇರೆ ರಾಜ್ಯದ ಮಹಿಳೆಯರು ಕೂಡ ಈ ಒಂದು ಸೌಲಭ್ಯ ಪಡೆದುಕೊಳ್ಳುತ್ತಿದ್ದು, ಇದರಿಂದ ಸರ್ಕಾರಕ್ಕೆ ಹೆಚ್ಚುವರಿ ಹೊರೆಯಾಗ್ತಾ ಇದೆ. ಇದನ್ನು ತಗ್ಗಿಸಲೆಂದೇ ಸರ್ಕಾರ ಈಗ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ಕೊಡಲು ಮುಂದಾಗಿದೆ ಸ್ನೇಹಿತರೆ. ಹೌದು, ಮುಂಬರುವ ದಿನಗಳಲ್ಲಿ ಆಧಾರ್ ಕಾರ್ಡು ಮತ್ತು ಇತರೆ ಸರ್ಕಾರದ ಗುರುತಿನ ಚೀಟಿ ಉಚಿತ ಬಸ್ ಯೋಜನೆಗೆ ಪರಿಗಣಿಸುವುದಿಲ್ಲ. ಇಂದು ಸಾಮಾನ್ಯವಾಗಿ ಕಂಡಕ್ಟರ್ ಆಧಾರ್ ಕಾರ್ಡು ಮತ್ತು ಇತರೆ ಗುರುತಿನ ಚೀಟಿ ಪರಿಶೀಲಿಸಿ ಟಿಕೆಟ್ ನೀಡುತ್ತಿದ್ದು, ಇದರಿಂದಲೇ ಸಾಕಷ್ಟು ಸಮಯ ವಿಳಂಬ ಮತ್ತು ಗೊಂದಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಹಾಗಾಗಿ ಶಾಶ್ವತ ಪರಿಹಾರ ಒದಗಿಸಲು ಸ್ಮಾರ್ಟ್ ಕಾರ್ಡ್ ಕೊಡುವ ಬಗ್ಗೆ ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಮೆಟ್ರೋ ಮಾದರಿ ರೀತಿ ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕೊಡ್ತಾರಂತೆ. ಹೌದು, ಪುರುಷ ಪ್ರಯಾಣಿಕರು ನಿಗದಿತ ಶುಲ್ಕ ಪಾವತಿ ಮಾಡಿ ಈ ಒಂದು ಕಾರ್ಡು ಪಡೆದುಕೊಳ್ಳಬಹುದು. ಕಾರ್ಡ್ನಲ್ಲಿರುವ ಮೊತ್ತ ಮುಗಿದ ಬಳಿಕ ಮತ್ತೊಮ್ಮೆ ಮರು ರೀಚಾರ್ಜ್ ಮಾಡಿಕೊಂಡು ಪ್ರಯಾಣಿಸುವ ವ್ಯವಸ್ಥೆ ಜಾರಿಗೆ ತರಲು ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದ ಸ್ನೇಹಿತರೆ ಚಿಲ್ಲರೆಯ ಕಿರಿಕಿರಿ ತಪ್ಪುತ್ತೆ ಮತ್ತು ನಿಮಗೆ ಡಿಸ್ಕೌಂಟ್ ರೀತಿಯಂತಹ ಆಫರ್ ಕೂಡ ಸಿಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಮಾಹಿತಿಗಳು ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.